ಸೀಸನ್ನಲ್ಲಿ ರಸಗೊಬ್ಬರ ಸಿಗದೇನೆ ರೈತರು ಪರದಾಡ್ತಾರೆ. ಇಲ್ಲಿ ನೋಡಿದರೆ ರೈತರ ಪಾಲಾಗಬೇಕಿದ್ದಂತಹ ರಸಗೊಬ್ಬರ ಗೋಡೌನ್ನಲ್ಲಿ ಸ್ಟಾಕ್ ಹಾಕಲಾಗಿತ್ತು. ಆ ಜಾಗದ ಮೇಲೆ ದಾಳಿ ಮಾಡಲಾಗಿದೆ. ಹೌದು, ಸರ್ಕಾರದ ಯೂರಿಯಾ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ. ಗೋಡೌನ್ನಲ್ಲಿ ಅಕ್ರಮವಾಗಿ ಶೇಖರಿಸಿಟ್ಟಂತಹ ರಸಗೊಬ್ಬರ ಜಾಗಕ್ಕೆ ರೇಡ್ ಆಗಿದೆ. ಒಂದಲ್ಲ ಎರಡಲ್ಲ 4,000ಕ್ಕೂ ಅಧಿಕ ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಬಳ್ಳಾರಿ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೇಡ್ ಆಗಿದೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಗೋಡೌನ್ ಮಾಲೀಕನನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ನಡೆಸಲಾಗಿದೆ. ಬಳ್ಳಾರಿ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಯಾಕಾಗಿ ಈ ರೀತಿ ಗೊಬ್ಬರವನ್ನು ಸ್ಟಾಕ್ ಹಾಕ್ತಾರೆ ಅಂದರೆ, ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ರೈತರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯ ರಸಗೊಬ್ಬರವನ್ನು ಸ್ಟಾಕ್ ಹಾಕುವ ಕೆಲಸ, ಸಂಗ್ರಹಿಸಿಡುವಂತಹ ಕೆಲಸ ಆಗಿದೆ. ಬಳ್ಳಾರಿಯಲ್ಲಿ ಆ ಜಾಗದ ಮೇಲೆ ಪೊಲೀಸರು, ಕೃಷಿ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಯಾವುದೋ ಇದು ಬೃಹತ್ ಜಾಲದ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ. 4,000 ರಸಗೊಬ್ಬರವನ್ನು ಇವರು ಸ್ಟಾಕ್ ಹಾಕ್ತಾರೆ ಅಂದರೆ ಒಬ್ಬಿಬ್ಬರು ಕಡೆಯಿಂದ ಆಗುವಂತಹ ಕೆಲಸ ಅಲ್ಲ. ಇದು ನೆಟ್ವರ್ಕ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ? ಖಂಡಿತ ಪ್ರೇಮ್ ಕುಮಾರ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಡೌನ್ ಮಾಲೀಕರೊಬ್ಬರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಇಡೀ ಅಂದ್ರೆ ಕೇವಲ ಇಲ್ಲಿ ಏನೋ 100-200 ಮೂಟೆಗಳಲ್ಲ, ಬದಲಾಗಿ 4,000ಕ್ಕೂ ಅಧಿಕ ಯೂರಿಯಾ ಗೊಬ್ಬರದ ಪ್ಯಾಕೆಟ್ಗಳನ್ನ ಇದೀಗ ಪೊಲೀಸರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಜಂಟಿ ದಾಳಿಯಿಂದಾಗಿ ವಶಪಡಿಸಿಕೊಂಡಿರುವಂತದ್ದು. ಹಿಂಗಾರು ಮತ್ತು ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇರುತ್ತೆ. ಆದ್ರೆ ಆ ಒಂದು ಬೇಡಿಕೆ ಬಂದಂತ ಸಂದರ್ಭದಲ್ಲಿ ಕೃತಕ ಅಭಾವ ಎಲ್ಲಾ ಕೂಡ ಸೃಷ್ಟಿ ಆಗುತ್ತೆ. ಯಾಕೆ ಕೃತಕ ಅಭಾವ ಸೃಷ್ಟಿ ಆಗುತ್ತೆ ಅನ್ನೋದಕ್ಕೆ ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕೃತಕ ಅಭಾವ ಸೃಷ್ಟಿ ಆಗ್ತಿತ್ತು. ಈ ರೀತಿಯಾಗಿ ಬಂದಂತ ಗೊಬ್ಬರವನ್ನ ನೇರವಾಗಿ ಎಲ್ಲೋ ಒಂದ್ ಕಡೆಗೆ ಸ್ಟೋರ್ ಮಾಡುವಂತದ್ದು, ಅದಾದ್ಮೇಲೆ ಕೃತಕ ಅಭಾವ ಸೃಷ್ಟಿ ಆದಂತ ಸಂದರ್ಭದಲ್ಲಿ ಹೆಚ್ಚಿನ ದರಕ್ಕೆ ಗೊಬ್ಬರವನ್ನ ಮಾರಾಟ ಮಾಡುವಂತ ಜಾಲ ಸಾಕಷ್ಟು ಕಡೆಗಳಿತ್ತು. ಅದಕ್ಕೆ ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ನಡೆದಿರುವಂತದ್ದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದೇ ಗೋಡನಲ್ಲಿ 4,000ಕ್ಕೂ ಅಧಿಕ ಮೂಟೆ ಯೂರಿಯಾ ಗೊಬ್ಬರ ಸಂಗ್ರಹ ಮಾಡಿಟ್ಟಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಓರ್ವ ವ್ಯಕ್ತಿನ ಅಂದ್ರೆ ಎಡ್ವಿನ್ ಅನ್ನುವಂತ ವ್ಯಕ್ತಿನ ವಶಕ್ಕೆ ಪಡ್ಕೊಂಡು ಆತನಿಂದ ಕೂಡ ಒಂದಿಷ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲಿಂದ ಬಂತು ಮತ್ತು ಇದನ್ನ ಯಾರು ತಂದ್ರು, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ತೀವ್ರತರವಾಗಿರ್ತಕ್ಕಂಥ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿರುವ ಶಂಕೆ ಇರೋದ್ರಿಂದ ಪೊಲೀಸರು ಕೂಡ ಇದರ ವಿಚಾರಣೆಯನ್ನ ಬೇರೆ ಆಂಗಲ್ ಅಲ್ಲಿ ಮಾಡ್ತಕ್ಕಂಥ ಸಾಧ್ಯತೆಗಳಿರುವಂತದ್ದು. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಈಗ ಕೆಡ್ಡಕ್ಕೆ ಕೆಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.